ಸೀರಿಯಲ್ ನೋಡುಗರಿಗೆ ಗೊತ್ತೇ ಇರುತ್ತೆ ಯಾವ ರೀತಿ ತಿರುವು ಬರ್ತಾ ಇದೆ ಅಂತ. ಹೌದು, ಕರ್ಣ ಮತ್ತೆ ನಿಧಿ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಈಗ ರಿಯಾ ಮತ್ತೆ ಸಂಜಯ್ ಮದ್ವೆ ಸಹ ಆಗಿದೆ. ಅವ್ನ್ ಮದ್ವೆನ ಮಾಡಿದ್ದು ಕರ್ಣನೇ. ಯಾಕೆಂದ್ರೆ ಮೋಸ ಮಾಡ್ತಿದ್ದ ಸಂಜಯ್, ಬೇರೆ ಒಂದು ಹುಡುಗಿಯನ್ನ ಸಹ ಮದುವೆಗಕ್ಕೆ ಹೊರಟಿದ್ದ ರಿಯಾಗೆ ಮೋಸ ಮಾಡಿ. ಸೊ ಅದಕ್ಕಾಗಿ ರಿಯಾ ಜೊತೆಗೇನೆ ಮದ್ವೆನ ಮಾಡಿಸ್ಬಿಡ್ತಾನೆ. ಅದೊಂದು ಒಳ್ಳೆ ಟ್ವಿಸ್ಟ್ ಅನ್ಬೋದು. ಜೊತೆಗೆ ಆಸ್ತಿ ಹಂಚಿಕೆ ವಿಚಾರವಾಗಿ ಸಂಜಯ್ ಕೇಳ್ತಾ ಇರ್ತಾನೆ, ಆಸ್ತಿ ಭಾಗ ಮಾಡು ಅಂತ. ಈಗ ಒಂದು ಕಂಡೀಷನ್ ಅನ್ನ ಮಾಡ್ತಾನೆ, ನೀನು ಮತ್ತೆ ರಿಯಾ ಒಟ್ಟಿಗೆ 1 ವರ್ಷ ಯಾವುದೇ ರೀತಿ ಜಗಳ ಇಲ್ಲದೆ ಸಂಸಾರವನ್ನ ಮಾಡಬೇಕು. ಆಗ ನಿನ್ಗೆ ಕಂಪ್ಲೀಟ್ ಆಸ್ತಿ ಹಕ್ಕು ಎಲ್ಲವೂ ಕೂಡ ಬರುತ್ತೆ, ಅಲ್ಲಿ ತನಕ ಸಿಗೋದಿಲ್ಲ ಎನ್ನುವಂತ ಒಂದು ಮಾತನ್ನು ತಿಳಿಸಿದ ತಕ್ಷಣ ಸಂಜಯ್ಗೆ ಶಾಕ್ ಆಗುತ್ತೆ. ಬಟ್ ಏನು ಮಾಡಕ್ಕಾಗಲ್ಲ, ವಿಧಿ ಇಲ್ಲ. ದುಡ್ಡು ಬೇಕು ಅಂದ್ರೆ 1 ವರ್ಷ ಸಂಸಾರ ಮಾಡ್ಲೇಬೇಕು. ಸೊ ಒಟ್ಟಾರೆ ಹೇಗೋ ಏನೋ ಈಗ ಅದನ್ನು ಕೂಡ ಶುರು ಮಾಡಾಯ್ತು, ಚೆನ್ನಾಗಿ ಬರ್ತಾ ಇದೆ. ರಮೇಶ್ ಏನೇನೋ ಪ್ರಯತ್ನವನ್ನ ಪಟ್ರು, ಏನು ಇಬ್ಬರನ್ನ ದೂರ ಮಾಡಕ್ಕಾಗಿರ್ಬೋದು, ಮನೆಯಿಂದ ಆಚೆ ಕಳಿಸಕ್ಕೆ, ಆದ್ರೆ ಅದೆಲ್ಲವೂ ಕೂಡ ಆಗ್ತಾ ಇಲ್ಲ. ಈಗ ನೋಡಿದ್ರೆ ಮಾಲತಿನ ಸಖತ್ತಾಗಿ ರಮೇಶ್ಗೆ ಹೊಡೆದು ಬುದ್ಧಿಯನ್ನು ಕೂಡ ಹೇಳ್ತಿರುವಂತದ್ದು, ಇನ್ನು ಮುಂದೆ ನಿಮ್ಮ ಆಟ ನಡೆಯೋದಿಲ್ಲ ಅಂತ ರಮೇಶ್ಗೆ ಕಂಪ್ಲೀಟ್ ಆಗಿ ಅವಮಾನ ಆಗೋಗಿದೆ. ಸೊ ನೀವೇ ಕೂಡ ನೋಡಿರ್ತೀರಿ ಯಾವ ರೀತಿ ಟ್ವಿಸ್ಟ್ ಬಂತು ಅಂತ. ಸಖತ್ತಾಗಿ ಬರ್ತಾ ಇದೆ, ಒಳ್ಳೆ TRP ರೇಟಿಂಗ್. ಸೊ ಇದಕ್ಕಾಗಿ ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದು. ಒಂದು ಕಡೆ ಕರ್ಣ ಮತ್ತೆ ನಿಧಿಯನ್ನ ನೋಡ್ಬೇಕು, ಮದುವೆನ ನೋಡ್ಬೇಕು ಅಂತ ಕಾಯ್ತಾ ಇದ್ರು. ಸೊ ಅದು ಆಯ್ತು. ಈಗ ಇನ್ನೊಂದು ಒಳ್ಳೆ ಟ್ವಿಸ್ಟ್ ಗಳು ಬರ್ತದೆ, ಮಹಾತಿರುಗಳು ಬರ್ತದೆ. ಇದರಿಂದಾಗಿ ಜನರಿಗೆ ಇನ್ನಷ್ಟು ಖುಷಿಯಾಗಿದೆ. ಜನರು ಕೂಡ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈಗ ನೆಕ್ಸ್ಟ್ ಲೆವೆಲ್ TRP ಅಂತಾನೆ ಹೇಳ್ಬೋದು. ಫೇವ್ರೇಟ್ ಧಾರಾವಾಹಿ ಇದಾಗಿರುತ್ತೆ. ಪ್ರತಿ ದಿವಸ ಚಿಕ್ಕವರಿಂದ ದೊಡ್ಡವರ ತನಕ ಎಲ್ಲರೂ ಕೂಡ ಧಾರಾವಾಹಿನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ತುಂಬಾನೇ ಸಪೋರ್ಟ್ ಸಹ ಮಾಡ್ತಾ ಇದ್ದಾರೆ, ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ರೆ ನಿಮ್ಗೆ ಯಾವ ಕಲಾವಿದರು ಇಷ್ಟಪಡ್ತಾರೆ ಕಮೆಂಟ್ ಮಾಡಿ.